ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ತುಳುನಾಡಿನಲ್ಲಿ ತುಂಬ ಫೇಮಸ್ ಆಗಿರುವಂತಹ ಒಂದು ಸಿಹಿ ತಿಂಡಿ ಅಂತ ಹೇಳ್ಬೋದು, ಅಥವಾ ಸಿಹಿ ಕಡುಬು ಅಂತಲೂ ಕರಿಬೋದು, ಪಜೆ ಮಡಿಕೆಲ ಅಂತ. ಇದನ್ನು ನೀವು ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೊಳ್ಬೋದು ಅಥವಾ ಸಂಜೆ ತಿಂಡಿಗಾದರೂ ಮಾಡ್ಕೊಳ್ಬೋದು. ಒಟ್ಟಿನಲ್ಲಿ ಸೂಪರ್ ಆಗಿರುವಂತಹ ಒಂದು ಸಿಹಿ ಕಡುಬು ಅಂತ ಕರಿಬಹುದು. ಇದನ್ನು ತುಪ್ಪದ ಜೊತೆಗೆ ಹಾಗೆಯೇ ತಿಂತಾ ಇದ್ದರೆ ಅಷ್ಟೇ ರುಚಿಯಾಗಿರುತ್ತೆ. ಮತ್ತು ಇದನ್ನು ಮಾಡ್ತಾ ಇದರ ವಿಶೇಷತೆಗಳನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಇವತ್ತಿನ ಈ ಪಜೆ ಮಡಿಕಲವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗಾದರೆ ಮೊಟ್ಟ ಮೊದಲಿಗೆ ನಾವೀಗ ಅಕ್ಕಿಯನ್ನು ನೆನೆ ಹಾಕ್ಕೊಳ್ಬೇಕು. ನಾನಿಲ್ಲಿ ತೋರಿಸ್ತಿರುವಂತಹ ಅಕ್ಕಿ ಬಂದಿದ್ದು ವೈಟ್ ಬಾಯ್ಲ್ಡ್ ರೈಸ್, ಅಂದರೆ ಬಿಳಿ ಕುಚ್ಚಿಲಕ್ಕಿಯನ್ನು ತಗೊಳ್ಬೇಕು. ತುಂಬ ರುಚಿಯಾಗಿ ಬರುತ್ತೆ, ಇದನ್ನು ತಗೊಳ್ಳಿ. ಮಾತ್ರ ನಾವು ಇದನ್ನು 8 ಗಂಟೆಗಳ ಕಾಲ ನೆನೆಸಬೇಕಾಗತ್ತೆ. ಅಕಸ್ಮಾತ್ ನಿಮಗೆ ಇಷ್ಟು ಟೈಮ್ ಇಲ್ಲ ಅಂತಂದರೆ, ಬೇಗನೆ ಆಗಬೇಕು ಅಂತಂದರೆ ಕುದಿಯುವಂತಹ ನೀರಿಗೆ ಹಾಕಿ 1 ರಿಂದ 2 ಗಂಟೆಗಳ ಕಾಲ ನೆನೆಸಿ. ಈಗ ಈ ವೈಟ್ ಬಾಯ್ಲ್ಡ್ ರೈಸನ್ನು ನಾನು 2 ಲೋಟದಷ್ಟು ತಗೊಂಡಿದ್ದೀನಿ. ನಂತರ ಇದನ್ನು ನೀರು ಹಾಕಿ ನೀಟಾಗಿ ತೊಳ್ಕೊಂಡು ತರಬೇಕು. ಮತ್ತೆ ನೀರು ಹಾಕಿದ ನಂತರ 8 ಗಂಟೆಗಳ ಕಾಲ ನೆನೆಸಿದ ಮೇಲೆ ನಾನೀಗ ತೋರಿಸ್ತಾ ಇದ್ದೀನಿ. ನೀವು ಸಂಜೆ ತಿಂಡಿಗೆ ಮಾಡ್ತೀರಿ ಅಂತಾದರೆ ಬೆಳಗ್ಗೆ ನೆನೆಸಿದರೆ ಸಾಕಾಗತ್ತೆ. ಒಂದು ಮಾರ್ನಿಂಗ್ 7 ಗಂಟೆಗೆ ನೀವು ನೆನೆಸಿದರೆ ಸಂಜೆ ತಿಂಡಿಗೆ ಮಾಡ್ಕೊಳ್ಬಹುದು. ಈಗ ನೆನೆಸಿರುವಂತಹ ಈ ಅಕ್ಕಿಯನ್ನು ನೀರನ್ನೆಲ್ಲ ಬಸ್ತು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಯಾವ ನಾನು ಗ್ಲಾಸಿನಿಂದ ಅಕ್ಕಿಯನ್ನು ತಗೊಂಡಿದ್ದೀನಿ ನೋಡಿ, ಅದೇ ಗ್ಲಾಸಿನಿಂದ 2 ಲೋಟ ಆಗುವಷ್ಟು ಕಾಯಿ ತುರಿಯನ್ನು ಕೂಡ ತಗೊಂಡಿದ್ದೀನಿ. ನಂತರ ಅದೇ ಲೋಟದಿಂದ 1/4 ಕಪ್ಪು ಆಗುವಷ್ಟು 1/4 ಲೋಟ ಆಗುವಷ್ಟು ಬೆಲ್ಲವನ್ನು ಸಹ ಹಾಕ್ಕೊಂಡಿದ್ದೀನಿ. ಪುಡಿ ಮಾಡಿದಂತಹ ಬೆಲ್ಲ ಇದು. ಇವು ಮೂರನ್ನು ಸಹ ನಾವೀಗ ಗ್ರೈಂಡರಲ್ಲಿ ಹಾಕಿ ರುಬ್ಕೊಳ್ಳೋಣ. ನಿಮಗೆ ಗ್ರೈಂಡರಲ್ಲಿ ಹಾಕಬೇಕಾದ್ರೂ ಸಹ ಅಷ್ಟೇ, ಮೊದಲಿಗೆ ಕಾಯಿ ತುರಿ ಮತ್ತು ಬೆಲ್ಲವನ್ನು ಒಟ್ಟಿಗೆ ಹಾಕ್ಕೊಳ್ಳಿ. ಯಾಕೆಂತಂದರೆ ಇದರಲ್ಲಿ ನೀರು ಬಿಟ್ಕೊಳ್ಳುತ್ತೆ ಈ ಬೆಲ್ಲದಲ್ಲಿ ಮತ್ತು ಕಾಯಿಯಲ್ಲಿ ನಾವು ರುಬ್ಕೊಳ್ಬೇಕಾದ್ರೆ. ಅದಕ್ಕಾಗಿ ನೀರನ್ನು ನಾವು ಜಾಸ್ತಿ ಹಾಕೋದಕ್ಕೆ ಅಂತ ಇಲ್ಲ ಇದಕ್ಕೆ. ಈಗ 1 ರಿಂದ 2 ನಿಮಿಷಗಳ ಕಾಲ ಬೆಲ್ಲ ಮತ್ತು ಕಾಯಿ ತುರಿಯನ್ನು ರುಬ್ಬಿ ಆದ ನಂತರ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ವೈಟ್ ಬಾಯ್ಲ್ಡ್ ರೈಸನ್ನು ನೆನೆಸಿರುವಂಥದ್ದು ಅಕ್ಕಿಯನ್ನು ಸ್ವಲ್ಪನೇ ಹಾಕ್ಕೊಂಡು ಬನ್ನಿ. ಮತ್ತೆ ನೋಡಿಕೊಂಡು ನೀರನ್ನು ಹಾಕಿದರೆ ಆಯಿತು. 1/4 ಲೋಟದಿಂದ ಜಾಸ್ತಿ ಹಾಕೋದು ಅಂತ ಬೇಡ, ಅಷ್ಟೇ ಹಾಕಿದರೆ ಸಾಕು, ಹದವಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ನೀರು ಹಾಕ್ತಾ ಇದ್ದೀನಿ, ಸ್ವಲ್ಪ ಅಷ್ಟೇ. ಈಗ ಹಾಕ್ಕೊಂಡಿದ್ದೀನಿ, ಮತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಇಲ್ಲಿ ಹಾಕ್ಕೊಳ್ಬೇಕು ನೋಡಿ. ಈ ಥರ ಹದಕ್ಕೆ ರುಬ್ಕೊಂಡಿದ್ದಾಯಿತು. ಇಷ್ಟ ಆದರೆ ಸಾಕಾಗುತ್ತೆ. ನೀವು ಮಿಕ್ಸಿಯಲ್ಲಿ ಸಹ ರುಬ್ಕೊಳ್ಬೋದು. ಫಸ್ಟ್ ನೀವು ಹಾಕೋದಿದ್ರೆ ತೆಂಗಿನಕಾಯಿ ಮತ್ತು ಬೆಲ್ಲವನ್ನೇ ಹಾಕ್ಕೊಳ್ಬೇಕು. ನಂತರ ಅಕ್ಕಿಯನ್ನು ಹಾಕಿ ರುಬ್ಕೊಳ್ಳಿ. ನೀರಿನ ಪ್ರಮಾಣ ಮಾತ್ರ ತುಂಬ ಹಾಕೋದಕ್ಕೆ ಅಂತ ಹೋಗಬೇಡಿ. ಅದರಲ್ಲೂ ರುಬ್ಕೊಳ್ಬೇಕಾದ್ರೆ ಇಷ್ಟೇ ಹಾಕ್ಕೊಳ್ಳಿ. ಬಟ್ ನಿಮಗೆ ಗ್ರೈಂಡರಲ್ಲಿ ಈ ಥರ ರುಬ್ಬಿ ಮಾಡೋದಂತಾದರೆ ತುಂಬಾ ರುಚಿಕರವಾಗಿ ಬರುತ್ತೆ ನೋಡಿ. ಈ ಹದಕ್ಕಾಗಿ ಬರಬೇಕು. ನೈಸಾಗಿ ರುಬ್ಕೊಂಡಿದ್ದೀನಿ. ಈಗ ರುಬ್ಬಿ ಇಟ್ಟಂತಹ ಈ ಮಿಕ್ಸನ್ನು ಇನ್ನೀಗ ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ಳೋಣ. ಪಜೆ ಮಡಿಕೆಲ ಅನ್ನೋದು ತುಳು ವರ್ಡ್ ಆಗಿರುತ್ತೆ. ಕನ್ನಡದಲ್ಲಿ ಹೇಳೋದು ಅಂತಂದರೆ ಪಜೆ ಅಂತಂದರೆ ಚಾಪೆ ಅಂತ. ಇದನ್ನು ಚಾಪೆ ಎಲ್ಲ ಯಾವ ಥರ ಮಡಿಸ್ತೀವಲ್ಲ ಅದೇ ಥರನೇ ಮಡಿಸೋ ಕಾರಣ ಇದನ್ನು ಪಜೆ ಮಡಿಕೆಲ ಅಂದರೆ ಚಾಪೆ ಮಡಿಸೋದು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಈಗ ರುಬ್ಬಿದಂತಹ ಈ ಹಿಟ್ಟನ್ನು ತೆಗೆದು ತಟ್ಟೆಗೆ ಹಾಕ್ಕೊಂಡಿದ್ದಾಯಿತು. ಇದೊಂದು ಸೈಡಲ್ಲಿ ಇಟ್ಕೊಳ್ಳೋಣ. ನಂತರ ಈಗ ಇಲ್ಲಿ ಬಾಳೆ ಎಲೆ ಬೇಕಾಗತ್ತೆ. ಈ ಥರ ಉದ್ದಕ್ಕೆ ನಾವು ಕಟ್ ಮಾಡ್ಕೊಂಡಾದಮೇಲೆ ಹೀಗೆ ಅರ್ಧವಾಗಿ ಕಟ್ ಮಾಡ್ಕೊಳ್ಬೇಕು. ತುಂಬ ಉದ್ದಕ್ಕೆ ಮಾಡೋದು ಬೇಡ. ಇನ್ನು ಕಟ್ ಮಾಡಿದಂತಹ ಈ ಪ್ರತಿಯೊಂದು ಬಾಳೆ ಎಲೆಯೂ ಸಹ ನಾವು ಉರಿಯಲ್ಲಿ ಬಾಡಿಸ್ಕೊಳ್ಬೇಕು. ಅದು ಸಹ ನೀಟಾಗಿ ಬಾಡಬೇಕಾಗುತ್ತೆ. ಸ್ವಲ್ಪನೂ ಇದರಲ್ಲಿ ಕ್ರ್ಯಾಕ್ಸ್ ಎಲ್ಲ ಇರಬಾರ್ದು, ಆ ಥರ ಬಾಡಿಸ್ಕೊಳ್ಬೇಕು. ಹಿಟ್ಟನ್ನು ಹಾಕಿ ನಾವು ಇದನ್ನು ಸುತ್ತಲೂ ಸ್ಪ್ರೆಡ್ ಮಾಡುವಾಗ ಅದು ಹೊರಗಡೆ ಎಲ್ಲ ಲೀಕ್ ಆಗಬಾರ್ದು, ಆ ಥರ ಇರಬೇಕಾಗತ್ತೆ. ಈಗ ಪ್ರತಿಯೊಂದು ಬಾಳೆ ಎಲೆಯನ್ನು ಸಹ ಬಾಡಿಸಿ ಆದ ನಂತರ 2 ಬದಿಯನ್ನು ಸಹ ನೀಟಾಗಿ ಒರೆಸ್ಕೊಳ್ಬೇಕು. 2 ಬದಿಯನ್ನು ಕೂಡ ನಾವು ಉಪಯೋಗ ಮಾಡೋದಕ್ಕಿದೆ. ಅದಕ್ಕೋಸ್ಕರ ಅಕಸ್ಮಾತ್ ಇದರಲ್ಲಿ ಏನಾದರೂ ಇನ್ಸೆಕ್ಟಿದ್ದು ಏನಾದರೂ ಮೊಟ್ಟೆನೋ ಅಥವಾ ಜೇಡರ ಬಲೆ ಎಲ್ಲ ಇತ್ತು ಅಂತಂದರೆ ಎಲ್ಲ ನೀಟಾಗಿ ಒರೆಸ್ಕೊಳ್ಳಿ 2 ಬದಿಯನ್ನು ಸಹ. ಇದೇ ರೀತಿಯಾಗಿ ನೀಟಾಗಿ ಒರೆಸ್ಕೊಂಡಾದ ನಂತರ ಪ್ರತಿಯೊಂದು ಬಾಳೆ ಎಲೆಯಲ್ಲೂ ಈ ಹಿಟ್ಟನ್ನು ಹಾಕಿ ಯಾವ ಥರ ಸ್ಪ್ರೆಡ್ ಮಾಡಿ ಇಡೋದು ಅಂತ ನೋಡೋಣ. ಈಗ ಎಲೆಯನ್ನೆಲ್ಲ ಒರೆಸ್ಕೊಂಡಿದ್ದಾಯಿತು. ಇನ್ನೀಗ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ಹದಕ್ಕಾಗಿ ಇರಬೇಕು. ಸ್ವಲ್ಪನೂ ನೀರಿನ ಅಂಶ ಜಾಸ್ತಿ ಹಾಕೋದಕ್ಕೆ ಅಂತ ಹೋಗಬೇಡಿ. ಇಷ್ಟು ಹದಕ್ಕೆ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಆದಷ್ಟು ರುಬ್ಬೋದಕ್ಕೆ ಗ್ರೈಂಡರನ್ನೇ ಉಪಯೋಗಿಸಿ. ಈಗ ರುಬ್ಬಿದಂತಹ ಈ ಮಿಶ್ರಣವನ್ನು ತೆಗೆದು ಒಂದು ಸ್ವಲ್ಪ ಬಾಳೆ ಎಲೆ ಮೇಲೆ ಹಾಕ್ಕೊಂಡು ಉದ್ದಕ್ಕಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಬರಬೇಕು.
ಸ್ಪೂನ್ನ ಸಹಾಯದಿಂದ ಕೂಡ ಮಾಡ್ಕೊಳ್ಬೋದು ಅಥವಾ ಕೈಯಿಂದಾದರೂ ಅಪ್ಲೈ ಮಾಡ್ಕೊಳ್ಬೋದು. ಬಟ್ ಸ್ವಲ್ಪ ತೆಳ್ಳಗಾಗಿ ಮಾಡ್ಕೊಳ್ಳಿ, ತೀರ ದಪ್ಪದಾಗಿ ಮಾಡೋದಕ್ಕೆ ಹೋಗಬೇಡಿ, ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ಹಿಟ್ಟು ಕಡಿಮೆ ಇತ್ತು ಅಂತಂದರೆ ಮತ್ತೆ ಹಾಕ್ಕೊಂಡು ಆಮೇಲೆ ತೆಳ್ಳಗಾಗಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಚಾಪೆ ಎಲ್ಲ ಮಾಡಿಸ್ತೀವಿ ನೋಡಿ, ಅದೇ ಥರನೇ ಮಾಡಿಸ್ಕೊಂಡು ಇಟ್ಕೊಂಡ್ರೆ ಆಯಿತು. ಒಂದು 20 ನಿಮಿಷ ಆದರೂ ಬೇಯಬೇಕಿದು ಹಬೆಯಲ್ಲಿ. ಇನ್ನು ವೈಟ್ ಕುಚ್ಚಲಕ್ಕಿಯ ಬದಲಾಗಿ ನೀವು ಇದಕ್ಕೆ ಬೆಳ್ತಿಗೆ ಅಕ್ಕಿಯನ್ನು ಹಾಕಿ ಮಾಡ್ತೀರಿ ಅಂತ ಆದರೆ ಅದಕ್ಕೆ ಒಂದು ಸ್ವಲ್ಪ ದಪ್ಪ ಅವಲಕ್ಕಿಯನ್ನು ಕೂಡ ಒಟ್ಟಿಗೆ ನೆನೆ ಹಾಕ್ಕೊಂಡು ಮಾಡ್ಕೊಳ್ಬೋದು, ಅದು ಸಹ ಚೆನ್ನಾಗಿರುತ್ತೆ. ಆದರೆ ನಿಮಗೆ ಮುಂಚಿನ ಕಾಲದಲ್ಲೆಲ್ಲ ವೈಟ್ ಬಾಯ್ಲ್ಡ್ ರೈಸ್ ಅಂದರೆ ಬಿಳಿ ಕುಚ್ಚಲಕ್ಕಿಯನ್ನೇ ಬಳಸ್ತಿದ್ದರಿಂದ ನಾನಿಲ್ಲಿ ಹಾಗೇ ಮಾಡಿದ್ದೀನಿ ಟ್ರೆಡಿಷನಲ್ ಮೆಥಡಲ್ಲಿ. ಈಗಾಗಲೇ 1ನೇ ಬಾಳೆ ಎಲೆಯಲ್ಲಿ ನೋಡಿ ಈ ಥರ ಹರಡ್ಕೊಂಡಾದ ನಂತರ ಮಡಿಸೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಡಿಸ್ಕೊಂಡು ಬನ್ನಿ ನೋಡಿ, 5-6 ಲೇಯರ್ ಆಗಿ ಹೀಗೆ ಮಾಡಿದರೆ ಆಯಿತು. ಹೀಗೆ ಮಾಡಬೇಕಾದ್ರೆ ನೋಡಿ, ಹಿಟ್ಟು ಆದಷ್ಟು ತೆಳ್ಳಗೆ ಇರಬಾರ್ದು, ದಪ್ಪಕ್ಕೇ ಇರಬೇಕು. ಈಗ ಇನ್ನೊಂದು ಎಲೆಯಲ್ಲಿ ಸಹ ಮಾಡೋದನ್ನು ನೋಡೋಣ. ಬೆಲ್ಲವನ್ನು ನೀವು ಸಿಹಿ ಎಷ್ಟು ತಿಂತೀರೋ ಅದಕ್ಕೆ ಅನುಸಾರವಾಗಿ ಹಾಕ್ಕೊಳ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು, ಏನೂ ಅಡ್ಡಿ ಇಲ್ಲ. ನಾನಿಲ್ಲಿ ತೋರಿಸಿರುವಂತಹ ಪ್ರಮಾಣ ಇದೆಯಲ್ಲ ಅದು ಮೀಡಿಯಮ್ ಸಿಹಿಯಲ್ಲಿ ಇರುತ್ತೆ, ಅಷ್ಟನ್ನೇ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದಕ್ಕಿಂತ ಕಡಿಮೆ ಬೇಕು ಅನ್ನೋರು ಕಡಿಮೆ ಸಹ ಹಾಕ್ಕೊಳ್ಬೋದು, ಹೇಗೆ ಬೇಕು ಹಾಗೆ ಮಾಡ್ಬೋದು. ಈಗ 2ನೇ ಬಾಳೆ ಎಲೆಯಲ್ಲೂ ಸಹ ಹರಡ್ಕೊಂಡಿದ್ದಾಯಿತು. ನಂತರ ಅದೇ ರೀತಿಯಾಗಿ ಚಾಪೆ ಮಾಡಿಸೋ ಥರನೇ ಮಾಡಿಸ್ಕೊಂಡು ಇಟ್ಕೊಳ್ಳೋಣ. ಈಗ ಪ್ರತಿಯೊಂದು ಎಲೆಯಲ್ಲೂ ಸಹ ಇದೇ ರೀತಿಯಾಗಿ ಹರಡ್ಕೊಂಡು ಚಾಪೆ ಮಾಡಿಸೋ ಥರ ಮಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಸ್ಟೀಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ. ನೋಡಿ, ಇಷ್ಟು ರೆಡಿಯಾಗಿದೆ. ಇನ್ನೊಂದು 1/4 ಗಂಟೆಯಿಂದ 20 ನಿಮಿಷ ಆದರೂ ಬೇಕು ಮೀಡಿಯಮ್ ಊರಿನಲ್ಲಿ. ಆಗಾಗ ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ 1/4 ಗಂಟೆ ಬಳಿಕ ಬೆಂದಿದೆ ಇಲ್ವೋ ಅಂತ. ಇನ್ನು ಮಕ್ಕಳಿಗೆ ಇದನ್ನು ಲಂಚ್ ಬಾಕ್ಸಿಗೆ ಕೂಡ ಹಾಕ್ಕೊಡಿ, ಅಷ್ಟೇ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ, ಮಕ್ಕಳು ಚೆನ್ನಾಗಿ ತಿಂತಾರೆ ಇದನ್ನು. ಈಗ ಇಡ್ಲಿ ತಟ್ಟೆಯಲ್ಲಿ ಎಲ್ಲವನ್ನು ಸಹ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಮುಚ್ಚಳವನ್ನು ಮುಚ್ಚಿ 1/4 ಗಂಟೆಯಿಂದ 20 ನಿಮಿಷಗಳ ಕಾಲ ಬೇಯಿಸೋಣ. ಮೀಡಿಯಮ್ ಊರಿನಲ್ಲೇ ಬೇಯಿಸಿದ್ರೆ ಆಯಿತು. ಈಗ 20 ನಿಮಿಷದ ನಂತರ ನಾನೀಗ ತೆಗೆದು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ ಇದು. ಇನ್ನು ಒಂದೊಂದನ್ನೇ ತೆಕ್ಕೊಳ್ಳೋಣ. ಕೆಳಗಡೆ ತೆಗೆದಾದ ನಂತರ ಒಂದು 5ರಿಂದ 10 ನಿಮಿಷ ಆದರೂ ತಣ್ಣಗಾಗೋದಕ್ಕೆ ಬಿಡಿ. ಬಿಸಿ ಬಿಸಿಗೇ ಇದನ್ನು ತೆಗೆಯೋದಕ್ಕೆ ಹೋಗಬೇಡಿ, ಬಾಳೆ ಎಲೆಗೆಲ್ಲ ಅಂಟ್ಕೊಂಡಿರುತ್ತೆ. ನಾನು ಕೂಡ ಹಾಗೆಯೇ ಒಂದು 5 ನಿಮಿಷ ಆದ ನಂತರ ನೋಡಿ ಬಿಡಿಸ್ತಾ ಇದ್ದೀನಿ. ನೋಡಿ, ಸುಲಭವಾಗಿ ಬಿಡಿಸೋದಕ್ಕೂ ಬರುತ್ತೆ, ಚಾಪೆ ಥರ ನೋಡಿ ಮಡಿಕೆಯಾಗಿ ಬರುತ್ತೆ. ತೆಳ್ಳಗಾಗಿ ಮಾಡಿದ್ರೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇನ್ನು ನೀವು ಇದನ್ನು ತುಪ್ಪದ ಜೊತೆಗೆ ತಿನ್ನಿ, ತುಂಬ ರುಚಿಯಾಗಿ ಬರುತ್ತೆ. ಅಥವಾ ನೀವು ಇದನ್ನು ಜೇನುತುಪ್ಪದ ಜೊತೆಗೂ ತಿನ್ಬೋದು, ಕೆಲವರು ಜೇನುತುಪ್ಪನೇ ಇಷ್ಟಪಡ್ತಾರೆ. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಈ ಥರ ಪಜೆ ಮಡಿಕೆಲವನ್ನು ಹೇಗೆ ಮಾಡೋದು ಅಂತ. ಮಂಗಳೂರು ಭಾಗದಲ್ಲಿ ಅಥವಾ ತುಳುನಾಡಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಈ ಪಜೆ ಮಡಿಕೆಲವನ್ನು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ಹಾಗೆಯೇ ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇವತ್ತಿನ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ಹಾಕಿರುವಂತಹ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮಗೇನೆ ಬರುತ್ತೆ. ಅದೇ ರೀತಿಯಾಗಿ ಹೊಸ ರೆಸಿಪಿಗಳಿಗಾಗಿ ಹವ್ಯಕ ಪಾಕಶಾಲೆ ಲಿಂಕಿಗೆ ಹೋಗೋದನ್ನು ಕೂಡ ಮರಿಬೇಡಿ. ಸಿಗೋಣ ಮುಂದಿನ ಹೊಸ ರುಚಿಯಲ್ಲಿ. ನಮಸ್ಕಾರ.